ಬಂದರು ತಾವದಾರ ಸ್ವಾಮಿ ಹೋಂದ ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರು ದಾರರು ದಾರಿರು ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು ಏನ್ ಮಾಡ್ಬೇಕ್ರ ಸಂಗೀತಗಾರ ಶಿರೋಮಣಿ ಓಹೋ ಕೂಸ ಮೂಲ ಪೋರಿಗೆ ಹಾಸ ಮೂಲ ನೀರಿಗೆ ಮಾಡ ಮೂಲ ಮೂಲಿಗೆ ನಗ ಮೂಲ ಸ್ವಲ್ಪ ನಗರಿಗೆ ಬೆಕ್ಕ ಮೂಲ ಹಾಲಿಗೆ ದೇವ್ರ ಮೂಲ ಜನರಿಗೆ ಚಿಮಟಿ ಮೂಲ ಇವರಿಗೆ ಸುಣ್ಣ ಮೂಲ ಬಾಡಿಗೆ ಮಣ್ಣ ಮೂಲ ಪಡ್ತಿಗೆ ಕಟ್ಟಿದ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ಕಾವುದಾರ ಪುಂಡ ಹೆಂಡಗಳಿಗೊಳಗಾಂಡ ಹೊತ್ತ ದೈತ್ಯ ಮುದ್ದಾಯಿಗಳು ಎಟ್ಟನಾಗಿ ಗರಿಜನಂತೆ ಸುತ್ತ ಬಂದ ಉದಂಡ ವಿರಾಗರನಿಗೆ ಬಂದವರಿಗೆ ದಾರಂದು ಕೇಳುವ ಯಾರು ಸಾರು ಸಾರು ಓಹೋ ಬರೀ ನಾನು ದಾರಂದರೆ ಒಕ್ಕಲ್ತನ ಸಾಮಾನವನ್ನು ತಯಾರು ಮಾಡಬೇಕು ತೇಜಿಂದ್ರ ಕೋಲಿ ದಿನ ತಂದ ನಾನಲ್ಲಿ ನಗ ತಂದ ಇಶಾಪುರಕ್ಕೆ ಹೋಗಿ ಇಷ್ಟಂದ ತಾಳಿಕೋಟೆ ಹೋಗಿ ತಾಳ ತಂದ ಕೋಲಾಪುರಕ್ಕೆ ಹೋಗಿ ಕೋಲ ತಂದ ಮಂಗಳೂರ್ಗೆ ಹೋಗಿ ಮಂಡಿ ತಂದ ಸಾಂಗಾಕ್ ಹೋಗಿ ಸಾಮಾನು ತಂದ ಬಿಜೋರ್ಕ್ ಹೋಗಿ ಬೀಜ ತಂದ ಧಾರವಾಡಕ್ಕೆ ಹೋಗಿ ಧಾರ ತಂದ ಉಡ್ಚನ್ಕ್ ಹೋಗಿ ಉಡ್ಚನ್ ತಂದ ಸಾಲುಟಿಗೆ ಮುಂದೆ ಸಾಲಿಗೆ ಹಚ್ಚಿ ಬಿತ್ತಬೇಕನ್ನ ಬೇಡೂರು ಮುಂದೆ ಬೇರೆ ತೆಟ್ಟಿತ್ತು ತೋಳೂರು ಮುಂದೆ ತಾಳ ಬಿಡ್ಕೊಂಡು ಬಂದಿವೆ ನಾವು ನನಗಾದ್ರು ಸಾರಥಿ ಸಾರಥಿ ಅನ್ನೋರು ತಾವದಾರ ಕೊಂಡ ಹೆಂಡ ವೈರಿಗಳ ಕಾಣ ಸಾರಥಿ ಹಾಗಾದರೆ ಯುದ್ಧಕ್ಕೆ ಬರುವಂತವನಾರು ಶಾಪ ಮತ್ತು ನಿನ್ನ ಇಚ್ಛದಂತೆ ಪೂರೈಸಿಕೊಡು ನಾನು ಕುಡಿವೆನು ಶಾಪ ಸಾರಥಿ ಸ್ವರ್ಗ ಮೃತ್ಯು ಪಾತಾಳ ಮೊದಲಿಗೆ ಗರ್ಭದಲ್ಲಿ ಜನಿಸಿ ಬಂದ ಹೆಸರು ನಂದು ತಿಳಿಯಲ ಸಾರಥಿ ನಿಮ್ಮಿರೋ ರಾಜಮಂದಿರ ಬಿಟ್ಟು ನಾಡ್ತಿರೋ ಸುಂದರ ಸಭಾಮಂದಿರ ಬಂದ ಕಾರ್ಯ ಕೊಂಡ ಹೆಂಡ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಸಾರಥಿ ಸಾರಥಿ ಪಾತಾಳ ಲೋಕಕ್ಕೆ ಅಧಿಪತಿಯಾಗಿ ಭೂಲೋಕವ ಏಕ ಮಾಡಿ ಸರ್ವ ಋಷಿಗಳು ವರ್ತವನ್ನು ಭಂಗ ಮಾಡಿ ಅವರ ಆಜ್ಞೆ ಪ್ರಕಾರ ನಾನು ಬಂದಂತ ತಿಳಿಯಲ ಸಾರಥಿ ಅಲ್ಲೇ ಮೂವತ್ತಾರೆ
ಒಂದವ್ರು ತಾವದಾರು ಸ್ವಾಮಿ ಹೋದ ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರು ದಾರಿ ಇಲ್ಲೋ ಒಂದೇ ವಿಚಾರ ಮಾಡಿದ್ರೆ ವಿಚಾರ ಆಗಲ್ಲ ಏನ್ ಮಾಡ್ಬೇಕ್ರ ಸಂಗೀತಗಾರ ಶಿರೋಮಣಿ ಓಹೋ ಚಲಿಕಿನಲ್ಲಿ ಚಂದ್ರನಂತೆ ಭೋಗದಲ್ಲಿ ಇಂದ್ರನಂತೆ ತ್ಯಾಗದಲ್ಲಿ ಕರ್ಣನಂತೆ ರೂಪದಲ್ಲಿ ರುದ್ರನಂತೆ ಶಾಪದಲ್ಲಿ ಅರ್ಜುನಂತೆ ಕಟ್ಟಿದ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ತಾಮದಾರ ಪುಂಡ ಹೆಂಡವೈರಿಗಳ ಕಾಂಡ ಒಬ್ಬರ ಸುತ್ತಿರುವ ಕಬ್ಬಿಣದ ಕೋಲ ಚಕ್ರವನ್ನು ಮೊದಲ ಐದ್ಯಗಳನ್ನು ಧರಿಸುವ ಶಾಪ ಹೀರನಾಗಿ ಗರಿಜಿಸುತ್ತ ನೀರುಗಳಿಗೆ ಮಹತ್ಯಾಡಿಸುವ ನಾರಾಗಿಣಿ ನಿನ್ನ ನಾಮವೇನು ಹೇಳು ಶಾಪ ಎಲ್ಲವೆದರೆ ನಿನ್ನ ಧ್ಯೇಯವನ್ನು ತುಂಡು ತುಂಡು ಮಾಡುತ್ತೀನಿ ನೋಡಚಾರನೆ ಓಹೋ ದೊರೆ ನಾನದಾರಂದರೆ ತೋಳರು ಮುಂದೆ ತಾಳ ಬಿಡ್ಕೊಂಡು ಬಂದವು ಮತ್ತೊಂದು ಅದಕ್ಕೆ ಹೋಗಿದ್ದಿಲ್ರಿ ನಾ ತಯಾರಿಕೆ ಹೋಗಿ ತಾಳವನ್ನು ಹಾಕಿಸ್ಕೊಂಡು ಸಾಲು ತಿಂಗಳು ಸಾಲಿಗೆ ಹಚ್ಚಿ ಬಿತ್ತಿದ್ರು ನಾಲ್ಕಟ ಮುಂದೆ ಹೋಗಿ ನಾಟಿತ್ತು ಎರಡರ ಮುಂದೆ ಎಡಿಗೆ ಬಂದಿತ್ತು ಎಂಕಂಚು ಮುಂದೆ ನಾನು ಎಡಿ ಹೊಡೆದ್ರೆ ಹೊಟ್ಟಿಗೆ ಮುಂದೆ ಹೋಗಿ ಹೊಡಿ ಹಿಡಿದಿತ್ತು ಹುನ್ನೂರು ಮುಂದೆ ಹೂಜಾನಾಗಿತ್ತು ಶಿನ್ನೂರು ಮುಂದೆ ಶೀತಿನಾಗಿತ್ತು ಒಟ್ಟದ ಮುಂದೆ ಎಡಿ ಹೊಡೆದು ಶಿನ್ನೂರು ಮುಂದೆ ಶಿತಿನಿ ಸೊಟ್ಟು ಊರ್ನೂರು ಮುಂದೆ ಓದಿ ಸೈದಾಪುರ ಮುಂದೆ ಶಿತಿನಿ ತಿನ್ಬೇಕನ್ನೋ ಬಲ್ಲಿಗೆ ಬಂದಿತ್ತು ಕೋಗನೂರಿಗೆ ನಾನು ದಾಳ ಗುಟ್ಟಿಗೆ ಕೊಟ್ಟಿದ್ರೆ ಕೋಗನೂರು ಬಂದು ದಾಳ ಕೊಟ್ಟಿದ್ರು ಸುರಪುರದವರು ಸೂಡು ಕಟ್ಟಿದ್ರು ಗೋಳೆಗದವರು ಗೋಳೆ ಹಾಕಿರು ಖಾನಾಪುರದವರು ಖನ ಮಾಡಿರು ಮೈದರಿಗೆ ಅವರು ಮೇಟಿ ನಡೆಸಿರು ನೀಲೂರ್ದವರು ನೀರು ಹೊಡೆದಿರು ಹೊಟ್ಟಿಗೆ ಅವರು ಹೊಟ್ಟೆ ಹೊಡೆದಿರು ತೂಗವರು ಬಂದು ಖನ ತುಳಿದು ಬಿಟ್ಟಿದ್ರು ತೂಗವರು ಬಂದು ಖನ ತುಳಿದು ಬಿಟ್ಟಿದ್ರು ಗುಂಡಾಡಿಯವರು ಬಂದು ಗೂಡು ಮುಗಿದ್ರೆ ಕೋಗನೂರಿಗೆ ನಾನು ಕೂಡಿ ಹಾಕಿದ್ರೆ ಮುಗುಳಿಯವರು ಬಂದು ಮುಗಿದ್ರು ಇಷ್ಟೆಲ್ಲ ರಾಶಿ ಮಾಡ್ಕೊಂಡು ಬಂದಂತ ನನಗಾದ್ರೂ ಉಡಂಟಪ್ಪ ಸಾರಥಿ ಅನ್ನೋರು ತಾವುದಾರ ಪುಂಡ ಹಿಂಡ ಬೈರುಗಳ ಕಾಂಡ ನಾನುದಾರಂದರೆ ಅಖಂಡ ವಿಕ್ರಮ ಕುನ್ವಿಯ ಪ್ರಚಂಡ ಮಹಾದಂಡ ಗೋದಂಡ ಬಿಡಿರು ಸಾಮಕ್ಕೆ ಕುಲಚಕ್ರವರ್ತಿಯಾಗಿ ಮೆರೆಯುವ ಅರಕಂಬ ಸೂರಮಾನುಜನಾದ ರಂಭಾಸುರ ಬಂದನದು ಜೈಬರ್ ಹೊಡಿಸುವಂತವನಾಗ ಸಾರಥಿ ಓಹೋ ರಂಭಾಸುರ ಮಹಾರಾಜ ಆದ್ರೆ ಸೈದು ಹೋಯ್ತು ಕುಂತಂತ ಜನರಿಗೆ ಭಗವಾನದಾಗಿ ತೋರಿತು ಎಂದಿರುವ ರಾಜಮಂದಿರ ಬಿಟ್ಟು ನೆತ್ತಿರುವ ಸುಂದರ ಸಭಾಮಂದಿಗೆ ಬಂದ ಕಾರ್ಯ ಪುಂಡ ಹಿಂಡ ವೈರಿಗಳ ಕಾಂಡ ಸಾರಥಿ ರಾಜೇಂದ್ರ ಗೋಪತಿ ಅಂದವಾದ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶಾಪ ನಾಗರಾಜನಾದ ಕರ್ಕ
ತಿಳಿದವರು ನಮ್ಮ ಕುಲಗುರುಗಳಾದ ಮಾತೃ ಶಕ್ತಿ ಶುಕ್ರಾಚಾರ್ಯರ ಅನುಗ್ರಹದಿಂದ ಯಜ್ಞಕೊಂಡವನು ನಾವು ಮಾಡಬೇಕಾಯಿತು. ಆ ಪಂಚಗಂಗಾ ನದಿಯಲ್ಲಿ ನಾವು ಬೇಗನೆ ಹೋಗಬೇಕಾಯಿತು. ನೋಡು ನೋಡಿ ಅನುಜ ನಿಮ್ಮ ವಚನವನ್ನು ಪ್ರತಿಕಾರ ಮಾಡಲು ಹರಿಹರಿಗಳಿಗೆ ಅಸಾಧ್ಯವಾದ ಮಾತು. ಇದನ್ನು ಕಡಿಮೆ ಇರುವುದು ಸಂಪತ್ತು ಪ್ರಾಪ್ತಾಗಿರಲು ಮತ್ತೇನು ಪರಿಚಯಾಗಿರುವುದು ಸಮಾಚಾರ ಕಾರಣವೇ ನಾಗರಾಜ ತೇಜ ಕೊರತೆ ಯಾವುದೊಂದು ಕೇಳುತ್ತಿರುವೆಯ ಕೊರತೆ ಯಾವುದು ಕೇಳುತ್ತಿರುವೆಯ ಎಲ್ಲ ಪಾತಾಳಕ್ಕೆ ಲೋಕವನ್ನು ಶ್ರೇಷ್ಠವನ್ನು ಮಾಡಿ ಸರ್ವ ದೇವತೆಗಳು ನಾಶವನ್ನು ಮಾಡಿ ಸರ್ವವನ್ನು ನಾಶವನ್ನು ಮಾಡಿ ಅವರ ಸ್ಥಾನಕ್ಕೆ ನಾವು ಬೇಗನೆ ಹೋಗಬೇಕಾಯಿತು. ನೋಡುತ್ತಮ್ಮ ಮರುಳತನ ನಿನ್ನ ಇಚ್ಛೆಯಂತೆ ನಡೆಸಬೇಕಾದ್ರೆ ದೇವತೆಗಳ ಸಾಮೂಹ್ಯದಲ್ಲಿ ಮಹಾಕಪಟಿಯಾದ ವಿಷ್ಣುವಿನ ಮಾಯದ ಜಾಲ ಯಾರಿಗೆ ತಿಳಿಯುವುದು ಅವರ ಕುತಂತ್ರಗಳನ್ನು ರುದ್ರಾದಿಗಳಿಗೆ ತಿಳಿಯುವುದು ನಮ್ಮಂತವರ ಪಾಡ ರಾಜ ತೇಜ ನನ್ನ ಇಚ್ಛೆಯಂತೆ ವರವನ್ನು ಪಡೆದು ಆ ದೇವತೆಗಳನ್ನು ಶ್ರೇಷ್ಠವನ್ನು ಮಾಡಿ ನಾವು ರಕ್ಷಿಸಬೇಕೆಂಬ ಇದು ಸತ್ಯವೇ? ಅನುಜನೆ ನಮ್ಮ ಗುರುಗಳಾದ ಮಾತ್ರ ಶಕ್ತಿ ಇರುವುದಿಲ್ಲ. ಪ್ರತಿ ಅವರ ಶ್ರೇಷ್ಠವನ್ನು ನಾವು ಕಾರಣಭೂತವಾಗಿ ನೋಡು ಅನುಜ ತೇಜ ನಮ್ಮ ವಿಷ್ಣು ರುದ್ರಾದಿಗಳಿಗೆ ಆದಿಯ ಶಕ್ತಿ ಅನುಗ್ರಹ ಇರ್ತದೆ. ದೇವಿಯ ಆಶೀರ್ವಾದದಿಂದಲೇ ಸೃಷ್ಟಿಸರ್ತ ಲಯಗಳು ನಡೆದಿರುತ್ತವೆ. ಅದೇ ಬ್ರಹ್ಮನಿಂದ ವರವನ್ನು ಪಡೆದು ಅವನಿಗೆ ಲೋಕಕ್ಕೆ ಆಶ್ರಯ ಇಟ್ಟರೆ ಆಶೆಯು ನಿರಾಶೆವಾಗಲು ಇದ್ದಿದ್ದೆ ನಾವು ಮಾಡಿದ ತಪ್ಪಿನ ಫಲವು ಉಳಿಯುವುದೇ? ಆಶೆಯ ಬುದ್ಧ ನಾಶಕ್ಕೆ ಕಾರಣವಾಗಿರುವುದು ತಿಳಿದು ನೋಡೋಣ. ಒಂದೇ ಚರಣ ನನ್ನ ಒಳ ಹುಟ್ಟಿದವನೆಂದು ನಿನಗೆ ಎಲ್ಲವನ್ನು ತಿಳಿಸಿದರೆ ಸಾಯಕ್ಕ ಸಗತಿಯನ್ನು ಬಿಟ್ಟು ಆ ಸೂರ್ಯನನ್ನು ನನ್ನ ಮುಂದೆ ಹೊಗಳುತ್ತಾ ನಿಂತಿರುವೆ. ಎಲ್ಲ ಮುರುಕಲೆ ಇನ್ನ ಮೇಲೆ ಎಚ್ಚರದಿಂದ ಮಾತನಾಡು. ಹರಿಯಲು ದಾವನು ಇರುವುದು ಮರಣ ಯಾವಾಗ ಆಗಬಹುದು. ನನ್ನ ಮಾತಿನಂತೆ ನಡೆದಿದ್ರೆ ಉಳಿತವಾಯ್ತು. ಇಲ್ಲದಿದ್ದರೆ ಸಾಲಿನಂತೆ ಬಗಳುತ್ತಾ ನಿಂತಿರುವೆ. ನೋಡಲೇ ನಿನ್ನ ಕೋಪವನ್ನು ಸೈರಿಸಿ ಶಾಂತನಾಗು. ವಂಶವನ್ನು ಉಳಿಸಿಕೊಳ್ಳಬೇಕಾದರೆ ಸರ್ವರಲ್ಲಿ ಶಾಂತಿಯೇ ಬೇಕು. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ನಮ್ಮ ತಪಸ್ಸಿನ ಫಲವು ನಾಶವಾಗಲಿಕ್ಕೆ ಇಂಥ ದುರ್ಬುದ್ಧಿ ಪ್ರಾಪ್ತವಾಗಿರುವುದು. ಅರಿಯದೆ ಮಾನವ ಅರಿಯದೆ ದೇವತೆಗಳು ಸಂಸಾರ ರಾಕ್ಷಸರ ಹೊತ್ತು ಮತ್ತೇನಿರುವುದು. ಇಂಥ ಪಂಚಾಮೃತವನ್ನು ಸ್ವೀಕರಿಸಲು ಬಚ್ಚಿಲ ರಂಜನ ನೀರು ಬಾಯಿಸುವುದಂತೆ ನೋಡೋಣ. ಎಲ್ಲ ವಚನಗಳು ಪಾಲಿಸಿದರೆ ಸರಿ. ಪುನಃ ಪುನಃ ಬಂಡರನ್ನು ನನ್ನ ಮುಂದೆ ಹೊಗಳುತ್ತಾ ನಿಂತಿರುವೆ. ಅನುಜನೆ ನಿನ್ನು ಬಂದು ಬಾಂಧವರೆಲ್ಲಂತೂ ತಿಳಿದಿದೆಯಾ? ಮೇಲೆ ನನ್ನ ಆಜ್ಞೆ ಪ್ರಕಾರ
ಅಂತೆ. ಶಹಬ್ಬಾಸ್. ಆಗಲಿ ನಿನ್ನ ಇಚ್ಛೆ ಅಂತೆ ಜಪವನ್ನು ಆಚರಿಸಿ